ಓ ನಮಃ ಶಿವಾಯ. ಶರಣು ಶರಣಾರ್ಥಿ. ಗುರುದೇವ ಲಿಂಗಕ್ಕೆ ಹಸು ಬಂದು ಹಾಲಿನ ಅಭಿಷೇಕ ಮಾಡಿ ಹೋಗ್ತಿತ್ತು ಅಂತ ನೋಡ್ರಿ. ಈ ಜಾಗದ ಒಳಗೆ ಇದು ಯಾವ ಊರು, ಯಾವ ಸ್ಥಳ ಅಂತ ಹೇಳಿದ್ರಿ. ಬೀದರ್ ಜಿಲ್ಲೆ ಔರಾದ್ ತಾಲೂಕ ಒಳಗೆ ಒಂದು ಅಮರೇಶ್ವರ ದೇವಸ್ಥಾನ ಅಂಥೇಳಿ ಅದಾರೆ. ಈ ದೇವಸ್ಥಾನಕ್ಕೆ ನೋಡ್ರಿ, ಈ ದೇವಸ್ಥಾನಕ್ಕೆ ಸುಮಾರು 100 ವರ್ಷ ಇತಿಹಾಸ ಅದ. ಅದು ಅಲ್ಲದೆ ಇನ್ನೊಂದು ಏನು ವಿಶೇಷತೆ ಅಂತ ಹೇಳಿದ್ರೆ, ಈ ಔರಾದ್ ಬಾ ಊರು ಡೆವಲಪ್ಮೆಂಟ್ ಆಲಕ ಈ ದೇವರೇ ಕಾರಣ ರೀ ಅಂತ ಇಲ್ಲಿನ ಜನ ಅಷ್ಟೊಂದು ಭಕ್ತಿಯಿಂದ ಹೇಳ್ತಾರೆ. ನನಗೆ ಸಿಕ್ಕಿರುವ ಅಂಥ ಮಾಹಿತಿ ಪ್ರಕಾರ ಕೆಲವೊಂದು ಪುರಾಣ ಒಳಗೆ ಯಾವ ರೀತಿ ಉಲ್ಲೇಖ ಆಗದ ಅಂತ ಹೇಳಿದ್ರೆ, ಈ ದೇವಸ್ಥಾನದಿಂದ ಒಂದು 2 ಕಿಲೋಮೀಟ್ರ್ ಒಂದು ಅಂತರ ಒಳಗೆ ಒಂದು ಊರ ಅದ ಅಂತಾರೆ. ಆ ಊರ್ಲಿಂದ ಪ್ರತಿದಿನ ನಿತ್ಯ ಒಂದು ಹಸು ಹಾಲು ಕೊಟ್ಟು ಹೋಗ್ತಿತ್ತು ಅಂತಾರೆ. ಅದೇ ರೀತಿ ಮಾಡಬೇಕಾದ್ರೆ ಒಂದು ದಿನ ಮಾಲಕಗೆ ಅನುಮಾನ ಬಂದು ಆ ಹುತ್ತದ ಒಳಗೆ ಏನು ಅದ ಅಂತ ಹೇಳಿ ನೋಡಬೇಕು ಅಂತ ಹೇಳಿ ಹುತ್ತ ಒಡೆದಾಗ ಒಳಗೆ ಒಂದು ಲಿಂಗ ಇತ್ತಂತ್ರಿ. ಅಂದ್ರೆ ಒಂದು ಉದ್ಭವ ಲಿಂಗ ಇತ್ತಂತ್ರಿ. ಅವಾಗ ಅಲ್ಲಿ ಅಮರವಾಣಿ ಕೇಳಿಸಿದಾಗ ಇಲ್ಲಿ ಒಂದು ಅಮರೇಶ್ವರ ದೇವರ ಹಣ ಅಂತ ಹೇಳಿ ಗೊತ್ತಾಗಿ ಇದೇ ರೀತಿ ದೇವಸ್ಥಾನ ಕಟ್ಟಿದ್ರು ಅಂತಾರೆ. ಅದು ಅಲ್ಲದೆ ಈ ಔರಾದ್ ಬಾ ಊರೊಳಗೆ ಶ್ರೀ ಅಮರೇಶ್ವರ ದೇವಸ್ಥಾನಕ್ಕೆ ಭಾಳಷ್ಟು ಪ್ರಾಮುಖ್ಯತೆ ಕೊಡ್ತಾರೆ. ಓ ನಮಃ ಶಿವಾಯ. ಶುಭವಾಗಲಿ. ವರ್ಷ ಟೈಮ್ ಜಾತ್ರಾ ಮಹೋತ್ಸವ
ಪೂರ ಅದ್ಧೂರಿಯಾಗಿ ಮಾಡ್ತಾರೆ. ಸುತ್ತಮುತ್ತ ಊರೊಳಗೆ ಒಂದು ಪ್ರಸಿದ್ಧ ಆದಂಥ ದೇವಸ್ಥಾನ ಈ ಅಮರೇಶ್ವರ ದೇವಸ್ಥಾನ ಅದ ರೀ. ಬೀದರ್ ಜಿಲ್ಲೆ ನಾವು ನಮ್ಮ ಕರ್ನಾಟಕ ಕಿರೀಟ ಅಂಥೇಳಿ ಅಂತ ಕರಿತೀವಿ. ನಮ್ಮ ಕರ್ನಾಟಕ ಎಂಟ್ರೆನ್ಸ್ ಆಗಬೇಕು ಅಂತ ಹೇಳಿದ್ರೆ ಮೊದಲನೇ ತಾಲೂಕು ಬರುವುದೇ ಈ ಔರಾದಾಬಾದ್. ಈ ಔರಾದಿಂದಲೇ ಬೀದರ್ ಜಿಲ್ಲೆ ಸ್ಟಾರ್ಟ್ ಆಗ್ತದೆ. ಬೇರೆ ರಾಜ್ಯಕ್ಕೂ ಮತ್ತು ನಮ್ಮ ರಾಜ್ಯಕ್ಕೂ ಕನೆಕ್ಟ್ ಮಾಡುವುದೇ ಈ ಔರಾದಾಬಾದ್ ತಾಲೂಕು. ಇವತ್ತು ನಾನು ನಿಮಗೆ ಕೊಟ್ಟಂಥ ಈ ಮಾಹಿತಿ ಈ ಅಮರೇಶ್ವರ ದೇವಸ್ಥಾನ ಬಗ್ಗೆ ಇಷ್ಟ ಆಗಿತ್ತಂತಂದ್ರೆ ಇದೇ ರೀತಿ ಮಾಹಿತಿ ಸಲುವಾಗಿ ನನ್ನ ಪೇಜಿಗೆ ಫಾಲೋ ಮಾಡುವುದು ಮರಿಬೇಡ್ರಿ. ತುಂಬ ಧನ್ಯವಾದಗಳು. ಶುಭವಾಗಲಿ. ಓ ನಮಃ ಶಿವಾಯ. ಶರಣು ಶರಣಾರ್ಥಿ.